ನಾಪತ್ತೆಯಾಗಿದ್ದ ಯುವತಿ ಅನ್ಯ ಕೋಮಿನ ಯುವಕನ ಜೊತೆಗೆ ಪ್ರತ್ಯಕ್ಷ ಹಿಂದೂಪರ ಸಂಘಟನೆಗಳಿಂದ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಕಾಸರಗೋಡಿನ ಬದಿಯಡ್ಕದಲ್ಲಿ ಆಗಿರುವಂತಹ ಘಟನೆ. ನಾಪತ್ತೆಯಾಗಿದ್ದ ಯುವತಿ ಅನ್ಯ ಕೋಮಿನ ಯುವಕನ ಜೊತೆಗೆ ಪ್ರತ್ಯಕ್ಷವಾಗಿದ್ದಾಳೆ. ಇದೊಂದು ಲವ್ ಜಿಹಾದ್ ಅಂತ ಹಿಂದೂಪರ ಸಂಘಟನೆಗಳು ಆರೋಪ ಮಾಡ್ತಿವೆ. ಕಾಸರಗೋಡಿನ ಬದಿಯಡ್ಕದಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ. ಯುವತಿ ತಂದೆಯಿಂದ ದೂರು, ಬದಿಯಡ್ಕ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಟಿಸ್ ಕೂಡ ಪತ್ತೆಯಾಗಿದೆ. ಕಾಸರಗೋಡಿನ ಶಾಲೆಯ ಶಿಕ್ಷಕಿ ಆಗಿರುವಂಥದ್ದು ಯುವತಿ. ಮೇ 23ನೇ ತಾರೀಕು ಮನೆಯಿಂದ ಹೊರಟಂತ ಯುವತಿ ನಾಪತ್ತೆ ಆಗಿದ್ದು. ಬದಿಯಡ್ಕ ಠಾಣೆಯಲ್ಲಿ ತಂದೆಯಿಂದ ಒಂದು ಕಂಪ್ಲೇಂಟ್ ಕೂಡ, ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿತ್ತು. ಬದಿಯಡ್ಕ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಟಿಸ್ ಪತ್ತೆಯಾಗಿದೆ. ಸೊ ಇಬ್ಬರ ಭಾವಚಿತ್ರಗಳ ಸಹಿತ ಇರುವಂಥ ನೋಟಿಸ್ ಪತ್ತೆಯಾಗಿದೆ. ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮದುವೆ ಆಗಿದ್ದ ಯುವತಿ ಮೇ 27ರಂದು ಬದಿಯಡ್ಕ ಪೊಲೀಸ್ ಠಾಣೆಗೆ ಬಂದಂಥ ಜೋಡಿ. ಸೊ ನೀವೀಗ ನೋಡ್ತಾ ಇದ್ದೀರಾ, ಇದೇ ಯುವಕನ ಜೊತೆ ಹೋಗಿರೋದು ಅಂತ. ಲವ್ ಜಿಹಾದ್ಗೆ ಕೇರಳದ ಮುಸ್ಲಿಂ ಲೀಗ್ ನೇತಾರ ತಂತ್ರ ಮಾಡ್ತಿದ್ದಾನ ಅನ್ನೋದು, ಷಡ್ಯಂತ್ರ ರೂಪಿಸಿ ಪ್ರೀತಿಸುವಂತೆ ಮಾಡಿರುವಂತಹ ಆರೋಪ. ಯುವತಿಯನ್ನ ಇಸ್ಲಾಂ ಮತಕ್ಕೆ ಮತಾಂತರ. ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಂಚಾಗಿದೆ ಅನ್ನೋ ಆರೋಪ ಇದೆ. ಆಮಿಷವೊಡ್ಡಿ ಲವ್ ಜಿಹಾದ್ ಮಾಡ್ತಿದ್ದಾರೆ ಅಂತ ವಿಶ್ವ ಹಿಂದೂ ಪರಿಷತ್ ಕಿಡಿಕಾರ್ತಾರೆ. ಇದು ಬೇಕಂತಲೇ ಆಕೆಯ ಬ್ರೈನ್ ವಾಶ್ ಮಾಡಿ ಆಕೆಯನ್ನ ಮುಸ್ಲಿಂ ಒಂದು ಧರ್ಮಕ್ಕೆ ಮತಾಂತರ ಮಾಡುವಂತ ಒಂದು ಸಂಚಿದು ಅಂತ ವಿಶ್ವ ಹಿಂದೂ ಪರಿಷತ್ ಕಿಡಿಕಾರಿದ್ದಾರೆ. ಪೊಲೀಸ್ ಠಾಣಾಧಿಕಾರಿಯವರು ಈ ಮತಾಂತರಕ್ಕೆ ಯತ್ನಿಸುವವರಿಗೆ ಸಹಾಯವನ್ನು ಒದಗಿಸುವುದು ನಮಗೆ ತಿಳಿದ ವಿಷಯ. ಇದರಲ್ಲಿ ಈ ಯುವತಿ, ಕಾಣೆಯಾದ ಯುವತಿ ಎಲ್ಲಿ ಇರುವುದೆಂದು ಠಾಣಾಧಿಕಾರಿಗೆ ಗೊತ್ತಿದ್ದು ಸಹ 2 ದಿನಗಳ ಕಾಲ ಅವರನ್ನು ಪತ್ತೆ ಹಚ್ಚುವ ಕಾರ್ಯ ಮಾಡದೆ 26ನೇ ತಾರೀಕು ಆದಿತ್ಯ ಅವರೊಂದು ಕಾನಿಂಗಾಡು ಪೊಲೀಸ್ ಠಾಣೆಗೆ ಅವರನ್ನು ತಲುಪಿಸುವಂತೆ ಮಾಡಿ ಈ ಯುವತಿಯನ್ನು ಅನ್ಯಮತೀಯ ಯುವಕರೊಂದಿಗೆ ಹೋಗುವಂತೆ ಮಾಡಲಾಯಿತು. ಇದಕ್ಕೆ ಬದಿಯಡ್ಕದ ಠಾಣಾಧಿಕಾರಿಗಳು ಈ ಮತಾಂತರ ಜಾಲಕ್ಕೆ ಒತ್ತಾಸೆಗೈಯುತ್ತಿದ್ದಾರೆ ಎಂಬುದು ಈ ನಮ್ಮ ಈ ಯುವತಿಯ ಕಾಣೆಯಾದ ವಿಷಯದಲ್ಲಿ ಅವರು ತೆಗೆದ ನಿರ್ಧಾರಗಳನ್ನು ನೋಡಿದರೆ ಈ ಮತಾಂತರ ಜಾಲಕ್ಕೆ ಪೊಲೀಸ್ ಅಧಿಕಾರಿಗಳು ಸಹಾಯವನ್ನು ನೀಡುತ್ತಿದ್ದಾರೆ. ಅದೇ ರೀತಿ ಚೆಂಗಳಕ್ಕೆ ಸಮೀಪದ ಓರ್ವ ಮುಸ್ಲಿಂ ಲೀಗ್ನ ನೇತಾರ ಈ ಮತಾಂತರ ಜಾಲದಲ್ಲಿ ತೊಡಗಿಸಿಕೊಂಡು ಮೊದಲು ಇದೇ ಈ ಮುಸ್ಲಿಂ ಲೀಗಿನ ನೇತಾರ